ಇದು ಫೈಬರ್ ಅಲ್ಲ, ಇದು ಕೂಡ ಫೈಬರ್ ಅಲ್ಲ, ಈ ಕ್ಯಾಬೇಜ್ ಕೂಡ ಫೈಬರ್ ಅಲ್ಲ. ಈ ಸಲಾಡ್ ತಿಂದ್ರು ನಿಮಗೆ ದಿನಕ್ಕೆ 50 ಗ್ರಾಂ ಫೈಬರ್ ಕೂಡ ಸಿಗಲ್ಲ. ಡಾಕ್ಟರ್ಗಳು ಈ ಮಾತು ಬಹಳ ಕಡಿಮೆ ಹೇಳ್ತಾರೆ. ತೂಕ ಹೆಚ್ಚಾಗಕ್ಕೆ ಮುಖ್ಯ ಕಾರಣ ಏನಂದ್ರೆ ನಿಮ್ಮ ತಟ್ಟೆಯಲ್ಲಿ ರಿಯಲ್ ಹೀರೋ ಇಲ್ಲ. ನಿಮಗೆ ಹಸಿವಿನ ಭಾವನೆ ಮೇಲೆ ಕಂಟ್ರೋಲ್ ಇಲ್ಲ. ದಪ್ಪ ಆಗ್ತಿದ್ರೆ ಪ್ರಾಬ್ಲಮ್ ಫ್ಯಾಟ್ ಅಲ್ಲ, ಫೈಬರ್ ಇಲ್ಲದೆ ಆಗೋದು. ಒಂದು ಶಾಕಿಂಗ್ ಫ್ಯಾಕ್ಟ್ ಕೇಳಿ, ಭಾರತದಲ್ಲಿ 80% ಜನ ಫೈಬರ್ ಡೆಫಿಷಿಯನ್ಸಿಯಿಂದ ಸಫರ್ ಆಗ್ತಾ ಇದ್ದಾರೆ. ಆದ್ರೆ ಕೇಳಿದಿರಾ ಯಾರಾದ್ರೂ ಡಾಕ್ಟರ್ ಹೇಳಿರೋದು ನೀವು ಫೈಬರ್ ಕಡಿಮೆ ತಿನ್ನೋದಿಂದ ಅಂತ? ಫ್ಯಾಟ್ ಮೇಲೆ ದೋಷ ಹಾಕೋದು ಸುಲಭ. ನಿಮ್ಮ ಆರೋಗ್ಯ ಜಾರ್ಕೊಂಡು ಹಾಳಾಗಕ್ಕೆ ರಿಯಲ್ ರೀಸನ್ ಫೈಬರ್ ಇಲ್ಲದ ಆಹಾರ. ಈ ಮಾತು ಯಾರು ಹೇಳಿರಲ್ಲ. ನಾನೇನಾದ್ರೂ ತಪ್ಪು ಹೇಳಿದ್ರೆ ಕಮೆಂಟ್ ಮಾಡಿ. ನಿಜವಾದ ಫೈಬರ್ ಎಲ್ಲಿ ಸಿಗತ್ತೆ ಕ್ಯಾಪ್ಷನ್ ಓದಿ. ನೀವು ಫಿಟ್ ಮತ್ತೆ ಹೆಲ್ದಿ ಆಗ್ಬೇಕು ಅಂದ್ರೆ ನನ್ನ ಪೇಜ್ ನಿಮ್ಮ ಜೀವನ ಬದಲಾಯಿಸುತ್ತೆ. ಜೊತೆಗಿರಿ. ನಿಮಗೆ ಹೆಲ್ದಿ ವೇ ಅಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದ್ರೆ ಜಸ್ಟ್ ಇಂಟ್ರೆಸ್ಟ್ ಅಂತ ನನಗೆ ಮೆಸೇಜ್ ಮಾಡಿ.